ನಮ್ಮಲ್ಲಿ ದೋಷಗಳು ಎಷ್ಟು? ದೋಷಗಳು 6. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತ ಹೇಳಿಕೊಂಡು 6 ರೀತಿಯ ದೋಷಗಳು. ಎಲ್ಲಿರುತ್ತೆ? ಇರುವುದೆಲ್ಲಿ? ನಿಮ್ಮ ಗರ್ಭದಲ್ಲಿ ಇರುತ್ತೆ, ಮತ್ತೇನು. ಅದೇ ರೀತಿಯಲ್ಲಿ ದೇವಕಿಯಲ್ಲಿಯ ಗರ್ಭದಲ್ಲಿಯೂ ಕೂಡ ಅವಳು ಹೇಗೂ ಮನುಷ್ಯಳಾಗಿ ಹುಟ್ಟಿದವಳು, ಭೂಲೋಕಕ್ಕೆ ಇಳಿದವಳು. ಯದ್ಯಪಿ ಕಶ್ಯಪರ ಹೆಂಡತಿ ಅದಿತಿ ಇರಬಹುದು, ಆದರೆ ಮಧ್ವರೊಂದು ಮಾತಂತಾರೆ, ಮಾನುಷಾನ್ನ ಉಪಭೋಗೇನ ಸಂಸ್ಕಾರಾತ್ ಮಾನುಷಸ್ಯ ಚ ಅಂತ ಒಂದು ಮಾತಂತಾರೆ. ಯಾರೇ ದೇವತೆಗಳು ಭೂಮಿಗೆ ಬರಲಿ, ಇಲ್ಲಿ ನಿಮ್ಮ ಜೊತೆ ಸೇರಿ ನಾವು ಹಾಕಿದ ಅನ್ನವನ್ನು ತಿಂದರು ಅಂತಂದರೆ ಮತ್ತೆ ನಮ್ಮಂತೇನೆ ಆಗಿಬಿಡ್ತಾರೆ. ಇದೊಂದು ಮಾತು ಹೌದಲ್ವೋ? ನಮ್ಮ ಚಾಲ್ತಿಯಲ್ಲಿಯೇ ಉಂಟು. ಏನು ಅಂತ, ಅವನ ಕೈಯಲ್ಲಿ ತಿಂದದ್ದು ಎಷ್ಟಾದರೂ ಅಷ್ಟೇ ಇವ ಅಂತ ಹೇಳಿಕೊಂಡು ಆ ಹಾಕಿರತಕ್ಕಂಥ ವ್ಯಕ್ತಿಯನ್ನು ಅವಲಂಬಿಸಿಕೊಂಡಿರುತ್ತೆ ಅಂತೆ. ಆದ್ದರಿಂದ ಮನುಷ್ಯ ಲೋಕದಲ್ಲಿ ಹುಟ್ಟಿದ್ದಾಳೆ, ಯಾರೋ ಮಾಡಿ ಹಾಕಿರತಕ್ಕಂಥ ಅನ್ನವನ್ನು ತಿಂದಿದ್ದಾಳೆ. ಆದ್ದರಿಂದ ಕಾಮ ಕ್ರೋಧಾದಿಗಳು ಅವಳಲ್ಲಿ ಇರಬಾರ್ದು ಅಂತ ಏನಿಲ್ಲ, ಇರಲೇಬೇಕು ಅಂತ ಹೇಳ್ತಾ ಇಲ್ಲ, ಇರಬಾರ್ದು ಅಂತ ಏನಿಲ್ಲ. ಆ ದೃಷ್ಟಿಯಿಂದ ಆದರೆ 6 ದೋಷಗಳು ಅಲ್ಲಿರುವಾಗ ದೇವರು ಹೇಗೆ ತಾನೇ ಬಂದಾನು? ಅದಕ್ಕೋಸ್ಕರ ಏನು 6 ಜನ ಅಲ್ಲಿ ಪ್ರವೇಶ ಮಾಡಿದರು. ಎಲ್ಲ ದೈವ ಸಂಕಲ್ಪ, ಲೆಕ್ಕಾಚಾರ ಎಲ್ಲ ದೇವರದ್ದೇ. 6 ಜನ ಒಬ್ಬೊಬ್ಬರೇ ಪ್ರವೇಶ ಮಾಡಿ, ಒಬ್ಬ ಪ್ರವೇಶ ಮಾಡಿದ, ಅಲ್ಲಿದ್ದಂಥ ಕಾಮವನ್ನು ಕಿತ್ತ. ಇನ್ನೊಬ್ಬ ಪ್ರವೇಶ ಮಾಡಿದ, ಕ್ರೋಧವನ್ನು ಕಿತ್ತ. ಒಬ್ಬನೇ ಪ್ರವೇಶ ಮಾಡಿ 6 ಕೀಳಬಾರ್ದ ಅಂತಂದ್ರೆ ಅಷ್ಟು ಗಟ್ಟಿ ಉಂಟು. ಆದ್ದರಿಂದ 6 ಜನ ಹೋಗಬೇಕಾಯಿತು. ಒಂದೊಂದು ಕೂಡ ಅಷ್ಟು ಬೇರು ಊರಿರುತ್ತೆ. ಆದ್ದರಿಂದ ಒಂದೊಂದನ್ನು ಕೀಳಲಿಕ್ಕೆ ಒಬ್ಬರೊಬ್ಬರು ಅಂತಲೇ ನಿಯಮನೆ ಮಾಡಿಕೊಂಡು ಅಷ್ಟೂ ಶುದ್ಧ ಆಗಬೇಕು ದೇವಕಿಯ ಗರ್ಭ. ಅದಕ್ಕೋಸ್ಕರ 6 ಜನ ಪ್ರವೇಶ ಮಾಡಿ 6 ಅರಿ ಷಟ್ ವರ್ಗ ಅಂತಲೇ ತಾನೇ ನಮ್ಮಲ್ಲಿರುವುದು. ಅರಿ ಶತ್ರುಗಳ ವರ್ಗ ಗುಂಪು ಎಷ್ಟು? 6. ಅರಿ ಷಡ್ವ, ಪುನಃ ಅರಿ ಷಡ್ ವೈರಿ ಅಂತ ಬೇಡ, ಇಲ್ಲಿ ಮೊದಲೇ ಅರಿ ಅಂತ ಬಂತು, ಆದ್ದರಿಂದ ಮತ್ತೆ ಪುನಃ ವೈರಿ ಅಂತ ಬೇಡ. ಅರಿ ಶಬ್ದಕ್ಕೆ ವೈರಿ ಅಂತಲೇ ಅರ್ಥ. ಅರಿ ಅಂದರೆ ನಮ್ಮ ತುಳಿನ ಅರಿ ಅಲ್ಲ. ತುಳಿನ ಅರಿ ಅಂತಂದರೆ ಅಕ್ಕಿ ಅಂತ ಅರ್ಥ. ಆ ತುಳುವಿನ ಅರಿ ಅಲ್ಲ ಇದು ಸಂಸ್ಕೃತದ ಅರಿ ಅನ್ನತಕ್ಕಂಥದ್ದು. ಯಾವುದು ನಮ್ಮನ್ನು ಚೆನ್ನಾಗಿ ಅರಿತದೋ ಅದಕ್ಕೆ ಅರಿ ಅಂತಂದರು. ಯಾವುದು ನಮ್ಮನ್ನು ಚೆನ್ನಾಗಿ ಮೇಲೆ ಕೆಳಗೆ ಮಾಡುತ್ತೋ ಅದನ್ನು ಶತ್ರುಗಳು ಅಂತಂದರು, ಅರಿ ಅಂತಂದರು. ಹಾಗಾದರೆ ಅದು 6 ತಾನೇ. ಒಂದೊಂದು ಕೂಡ ಅಷ್ಟು ದೃಢವಾಗಿ ಬೇರಿರುತ್ತಲ್ಲ, ಅದನ್ನು ಒಂದೊಂದನ್ನು ಕೀಳುವುದಕ್ಕೋಸ್ಕರ ಒಬ್ಬೊಬ್ಬರಂತೆ ಭಗವಂತ ದುರ್ಗೆ 6 ಜನರನ್ನು ದೇವಕಿಯ ಗರ್ಭಕ್ಕೆ ಕಳುಹಿಸಿ ಕಂಸನ ಕೈಗೆ ಕೊಡಿಸಿ, ಅವಳನ್ನು ಹೆರಿಸಿ ಕಂಸನ ಕೈಗೆ ಕೊಡಿಸಿ ಸಾಯುವಂತೆ ಮಾಡತಕ್ಕಂಥ ಕ್ರಮ ಇದು. ಅದರಿಂದ ಗರ್ಭಾಧಾನದ ದಿವಸ, ಲಗ್ನ ಆದ ಮೊದಲನೆಯ ದಿವಸ, ನೀವು ಅದಕ್ಕೇನೋ ಹೇಳ್ತೀರಿ, ಅದಕ್ಕೇನೋ ಹೆಸರು ಕೊಟ್ಟಿದ್ದೀರಿ ಆ ದಿವಸಕ್ಕೆ. ಲಗ್ನ ಆದ ದಿವಸ ಸತಿಪತಿಗಳು ತಾವು ಏನಿರ್ತಾರೆ ಅದಕ್ಕೊಂದು ಏನೋ ಹೆಸರು ಕೊಟ್ಟಿದ್ದೀರಿ ನೀವು. ಆ ದಿವಸ ಪತಿಯಾದವನು ಗರ್ಭಾಧಾನ ಮಾಡುವಾಗ ತನಗೆ ಒಳ್ಳೆಯ ಮಗು ಬೇಕು ಅಂತ ಆಸೆ ಇದ್ದರೆ, ದೇವರಂತಹ ಮಗು ಬೇಕು ಅಂತ ಆಸೆ ಇದ್ದರೆ, ಆವಾಗ ಗರ್ಭಾಧಾನ ಮಾಡುವ ಪ್ರಸಂಗದಲ್ಲಿ ಆ ಗರ್ಭವನ್ನು ತಾನು ಶುದ್ಧ ಮಾಡಬೇಕವ. ಯಾವುದರ ಮೂಲಕ ಶುದ್ಧ ಮಾಡಬೇಕು? 6 ಜನ ಋಷಿಗಳನ್ನು ಚಿಂತನೆ ಮಾಡುವ ಮೂಲಕ. ದೇವಕಿಯ ಗರ್ಭವನ್ನು ಪ್ರವೇಶ ಮಾಡಿದ ಇಷ್ಟೇ. ಅವರ ಹೆಸರೇನು? ಹೆಸರಲ್ಲಿ ನಮ್ಗೆ ಗೊತ್ತಿಲ್ಲ. ಮತ್ತು ಇಷ್ಟಂತೂ ಚಿಂತನೆ ಮಾಡೋಣ. ಮರೀಚಿ ಋಷಿಯ 6 ಜನ ಮಕ್ಕಳು ಅಂತ ಚಿಂತನೆ ಮಾಡೋಣ. ಮರೀಚಿ ಅಂತ ಒಬ್ಬರು ಋಷಿಗಳು, ಅವರ ಮಕ್ಕಳು 6 ಜನ ಅಂತ ಇಷ್ಟು ಚಿಂತನೆ ಮಾಡೋಣ. ಆ ಗರ್ಭಾಧಾನ ಸಂದರ್ಭದಲ್ಲಿ 6 ಮಕ್ಕಳನ್ನು ಆ ಗರ್ಭದಲ್ಲಿ ಚಿಂತನೆ ಮಾಡಿಬಿಟ್ರೆ, ಆ ಪತ್ನಿಯ ಗರ್ಭದಲ್ಲಿ ಇರತಕ್ಕಂತಹ, ಪತ್ನಿಯ ಗರ್ಭಗುಡಿಯಲ್ಲಿ ಇರತಕ್ಕಂತಹ, ಹೇಗೆ ಗರ್ಭಗುಡಿಯಲ್ಲಿ ದೇವರನ್ನು ಪ್ರತಿಷ್ಠೆ ಮಾಡಬೇಕು ಅಂತಾದರೆ ಗರ್ಭಗುಡಿಯನ್ನು ಶುದ್ಧ ಮಾಡ್ತೇವೋ, ಅದೇ ರೀತಿಯಲ್ಲಿ ಪತ್ನಿಯ ಗರ್ಭಗುಡಿಯನ್ನು ಕೂಡ ಶುದ್ಧ ಮಾಡುವ ಕೆಲಸ ಅರ್ಚಕನದ್ದು. ಅದರಿಂದ ಇದನ್ನು ಅನುಸಂಧಾನ ಮಾಡಿಕೊಂಡು 6 ಜನ ಋಷಿಗಳನ್ನು ಗರ್ಭದ ಒಳಗೆ ಮೊದಲೇ ಗರ್ಭಾಧಾನಕ್ಕಿಂತ ಮೊದಲೇ ತಾನು ಚಿಂತನೆ ಮಾಡಿಕೊಂಡು ಮತ್ತೆ ಗರ್ಭಾಧಾನ ಮಾಡಿದ ಅಂತಂದರೆ ಏನಾಯಿತು? ಗರ್ಭ ಶುದ್ಧ ಆಯಿತಾ? ಅಲ್ಲಿ ಮಗುವಿನ ಪ್ರವೇಶ ಆಗುತ್ತಾ? ಗರ್ಭಗುಡಿಗೆ ಮಗುವಿನ ಪ್ರವೇಶ ಆಗುತ್ತಾ? ಇಷ್ಟೇ ಅಲ್ಲ, 6 ಜನರನ್ನು ಕಳುಹಿಸಿ ಗರ್ಭವನ್ನು ಶುದ್ಧ ಮಾಡಿದ ಮೇಲೆ ಮತ್ತೆ ಶೇಷನನ್ನು ಚಿಂತನೆ ಮಾಡಬೇಕು. ಯಾಕೆ? ಆ ಹುಟ್ಟತಕ್ಕಂಥ ಮಗುವಿನ ಬಾಯಿಂದ ನಾಳೆ 4 ಒಳ್ಳೆಯ ಮಾತುಗಳು ಬರಬೇಕು. ದೇವರಿಗೆ ಸಂಬಂಧಪಟ್ಟಿರತಕ್ಕಂತಹ ಒಂದು 4 ಅಕ್ಷರ ಆದರೂ ಕೂಡ ದೇವರಿಗೆ ಸಂಬಂಧಪಟ್ಟದ್ದು ಬರಬೇಕು ಮಗುವಿನ ಬಾಯಿಯಿಂದ. ಏನದು 4 ಅಕ್ಷರ ಅಂತ ಕೇಳ್ಬೋದು. ಭಾಗವತ ಅಷ್ಟೇ 4 ಅಕ್ಷರ ಅಂದರೆ. ನಮ್ಮಲ್ಲಿ ಬೈಯುವುದೊಂದು ಶಬ್ದ ಉಂಟು ಗೊತ್ತಾ?
ಭಾರಿ ಮಾತಾಡ್ತಾನೆ. ಎದೆ ಒಡೆದ್ರೆ 4 ಅಕ್ಷರ ಸಿಗೋಲ್ಲ ಅಂತ. ಅದು 4 ಅಕ್ಷರ, 3 ಅಲ್ಲ 5 ಅಲ್ಲ. ಯಾಕೆ 4 ಅಕ್ಷರ? ಭಗವತ ಅಂತ 4 ಅಕ್ಷರ ಅಂತ ಅರ್ಥ. ಹಾಗಾದರೆ ಎದೆ ಒಡೆದಾಗ ನಮಗೆ ಸಿಗಬೇಕಲ್ವೋ, ಅದಕ್ಕೋಸ್ಕರ ಬಲರಾಮನನ್ನು ಶೇಷನನ್ನು ಅಲ್ಲಿಗೆ ಕಳಿಸೋಣ. ಯಾಕೆ ಗೊತ್ತಾ? ಆ ಭಾಗವತವನ್ನು ಕೇಳಿಸಿಕೊಂಡವ ಶೇಷನೇ. ವೇದವ್ಯಾಸ ದೇವರ ಹತ್ರ ಮೊದಲು ಭಾಗವತವನ್ನು ಕೇಳಿಸಿಕೊಂಡವ ಶೇಷ. ಶೇಷ ಅಂದರೆ ಯಾರು? ಮುಂದಿನ ಶೇಷ. ಯಾರು? ಶುಕಾಚಾರ್ಯರು. ಯಾರ ಅವತಾರ? ರುದ್ರದೇವರ ಅವತಾರ. ರುದ್ರದೇವರು ಏನಾಗ್ತಾರೆ? ಮುಂದಿನ ಜನ್ಮದಲ್ಲಿ ಶೇಷ ಪದವಿಗೆ ಬರ್ತಾರೆ. ಹಾಗಾದರೆ ಶೇಷ ಪದವಿಗೆ ಬರತಕ್ಕಂತಹ ರುದ್ರದೇವರು ಅವರಿಗೆ ಮೊದಲು ಉಪದೇಶ ಕೊಟ್ಟದ್ದು ಯಾರು? ವೇದವ್ಯಾಸ ದೇವರು ಭಾಗವತವನ್ನು ಉಪದೇಶ ಕೊಟ್ಟರು. ಅವನಿಗೆ ಶೇಷನಿಗೆ ರುದ್ರನಿಗೆ ಉಪದೇಶ ಕೊಟ್ಟರು. ಇನ್ನು ಉಪದೇಶ ತೆಗೆದುಕೊಂಡಿರತಕ್ಕಂಥ ರುದ್ರ ಸರಿಯಾಗಿ ಉಪದೇಶ ತಗೊಂಡಿದ್ದಾನೋ ಇಲ್ಲ, ಅದರಲ್ಲೇನಾದರೂ ಗೋಲ್ಮಾಲ್ ಏನೋ ನಾನು ಹೇಳಿದ್ದೊಂದು ಅವ ತಿಳ್ಕೊಂಡದ್ದೊಂದು ಇಂಥದನ್ನ ಆಗಿದೋ ಅಂತೇಳಿ ಪರೀಕ್ಷೆ ಮಾಡೋದಕ್ಕೋಸ್ಕರ ಅವನನ್ನೇ ಪಾಠ ಮಾಡಲಿಕ್ಕೆ ಕೂಡಿಸಿದರು. ಅದೇ ರುದ್ರದೇವರನ್ನು ಪಾಠ ಮಾಡಲಿಕ್ಕೆ ಕೂಡಿಸಿದರು. ಅದೇ ರುದ್ರದೇವರು ಶುಕಾಚಾರ್ಯರಾಗಿ ಪರೀಕ್ಷಿತರಾಜನಿಗೆ ಪಾಠ ಮಾಡಿದರು. ನಾವು 16ರಲ್ಲಿ ಓದ್ತಿರಬೇಕು ಅಂತಾದರೆ, ವಿದ್ಯಾಮಾನ್ಯರ ಹತ್ರ ಓದ್ತಿರಬೇಕು ಅಂತಾದರೆ ಪಾಠ ನಮಗೆ ನಡೀತಾ ಇತ್ತು. ಬರೇ ಅವರು ಪಾಠ ಮಾಡೋದು, ನಾವು ಕೇಳೋದು, ಮರುದಿವಸ ಒಪ್ಪಿಸುವುದು ಅಷ್ಟೇ ಆಗ್ತಿರಲಿಲ್ಲ. ಮತ್ತು ನಾವು ಕೇಳಿದ ಪಾಠವನ್ನು ಆವಾಗ ಗುರುಕುಲ ಇತ್ತು, ಒಂದು 60-70 ವಿದ್ಯಾರ್ಥಿಗಳು ಇದ್ದರು ಆ ಗುರುಕುಲದಲ್ಲಿ. ಅದರಲ್ಲಿ ನಿಮ್ಮ ಪರ್ಯಾಯ ಮಠದ ಅಂತಾರಾಷ್ಟ್ರೀಯ ದಿವಾನರು ಪ್ರಸನ್ನಾಚಾರ್ಯರು ಒಬ್ಬರು, ನಾವೊಬ್ಬರು ಜೊತೆಯಲ್ಲಿ ಇದ್ದವರು. ಈಗ ಅವ್ರ ಮೇಲಿನಿಂದ ಹಾರ್ತಾರೆ, ನಾನು ಕೆಳಗಿನಿಂದ ಹೋಗ್ತಾ ಇದ್ದೇನೆ. ಹಾಗೆ ಅವರು ದೇವರು ಕೊಟ್ಟಿರತಕ್ಕಂಥವರಿಗೆ ಆ ಶಕ್ತಿ. ಪ್ರಸನ್ನನಿಗೆ ಪ್ರಸನ್ನ ಆಚಾರ ಅಂತ ಬಿಟ್ಟರೆ ಅದು ಬೇರೆ ಅಂತ ಆಗಿಬಿಡುತ್ತೆ. ಪ್ರಸನ್ನನಿಗೆ ಅಂತ ನನ್ನವನೇ ಅಂತ ಆಗ್ತಾನೆ ಅವ. ಅದಕ್ಕೋಸ್ಕರ ಏಕವಚನದಲ್ಲಿ ಅವರನ್ನು ಕರೆಯೋದು. ಹಾಗೆ ಅವರಿಗೆಲ್ಲ ನಾವು ಪಾಠ ಮಾಡ್ತಿದ್ದೆವು. ಆವಾಗ ವಿದ್ಯಾಮಾನ್ಯರು ನೀನು ಪಾಠ ಕೇಳಿದ್ದು ಸರಿ ಉಂಟು, ನಮಗೆ ದಸ್ಕತ್ ಹಾಕ್ತಿದ್ರು, ನಮಗೆ ಸರ್ಟಿಫಿಕೇಟ್ ಕೊಡ್ತಿದ್ರು. ಸರ್ಟಿಫಿಕೇಟ್ ಕೊಡೋದು ಆವಾಗ ನಮಗೆ, ಯಾವಾಗ ನಾವು ಪಾಠ ಮಾಡಲಿಕ್ಕೆ ಕೂತಾಗ ನಮಗೆ ಸರ್ಟಿಫಿಕೇಟ್ ಕೊಡೋದು ವಿನಃ 4 ವರ್ಷ MBBS ಓದಿ ಹೊರಗೆ ಬರುವ ಮೊದಲೇ ಸರ್ಟಿಫಿಕೇಟ್ ಕೊಡ್ತಿರಲಿಲ್ಲ. ಅದೇ ರೀತಿಯಲ್ಲಿ ರುದ್ರದೇವರು ಕೇಳಿದ ಪಾಠ ಸರಿ ಉಂಟೋ ಇಲ್ವೋ ಅಂತೇಳಿ ದೇವರು ಖಾತ್ರಿ ಮಾಡಿದ್ದು ಪರೀಕ್ಷಿತ್ ರಾಜನಿಗೆ ಶುಕಾಚಾರ ಮೂಲಕ ಪಾಠ ಮಾಡಿಸಿ. ಹಾಗಾದರೆ ಆ ಭಾಗವತವನ್ನು ಕೇಳಿರತಕ್ಕಂತಹ ವ್ಯಕ್ತಿ ನಮ್ಮಲ್ಲಿ ಉಂಟಾ? ಭಾಗವತಕ್ಕೆ ಎಷ್ಟು ಮಹತ್ವ ಉಂಟು ಗೊತ್ತೋ? ಯಾರು ನಾನೇ ದೇವರು ಅಂತ ಹೇಳುವವರು, ಯಾರು ಜಗತ್ತೆಲ್ಲ ಸುಳ್ಳು ಅಂತ ಹೇಳುವವರು, ಅವರೂ ಕೂಡ ಈಗ ಭಾಗವತವನ್ನು ಹಿಡ್ಕೊಂಡೇ ಪ್ರವಚನ ಮಾಡುವುದು. ಆ ಭಾಗವತದಲ್ಲಿ ಇರುವುದೇ ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ಪಂಚಭೇದ, ಜಗತ್ತು ಸತ್ಯ. ಇದೇ ಅದರಲ್ಲಿ ಚೆನ್ನಾಗಿ ತುಂಬಿಕೊಂಡಿದೆ. ಎಲ್ಲಿಯ ತನಕ ಅಂತಂದರೆ ನಿಮ್ಮ ಮನೆಯನ್ನು ಶುದ್ಧ ಮಾಡುವ ತಾಕತ್ತು ಆ ಭಾಗವತಕ್ಕೆ ಉಂಟು. ಮುಟ್ಟಿದ್ದೆಲ್ಲ ಮಣ್ಣಾಗಲಿಕ್ಕೆ ಶುರುವಾಯಿತು. ನಾವು ಮುಟ್ಟಿದ್ದೆಲ್ಲ ಮಣ್ಣಾಗೋದು. ಆವಾಗ ಏನು? ವೈದ್ಯರ ಬಳಿಗೆ ಹೋಗೋದಲ್ಲ, ಮುಟ್ಟಿದ್ದೆಲ್ಲ ಮಣ್ಣಾಗ್ತಾ ಉಂಟು, ಏನಾದರೂ ಚಿನ್ನ ಆಗಲಿ, ಏನಾದರೂ ಮಾತ್ರೆ ಕೊಡಿ ಅಂತೇಳಿ ವೈದ್ಯರ ಬಳಿಗೆ ಹೋಗೋದಲ್ಲ, ಜಾತಕ ಹಿಡ್ಕೊಂಡು ಜ್ಯೋತಿಷ್ಕರ ಬಳಿಗೆ ಹೋದೆವು. ಜ್ಯೋತಿಷ್ಕರು ಕೂಡಿಸು, ಗುಣಿಸು, ಕಳಿ, ಭಾಗಿಸು ಎಲ್ಲ ಮಾಡಿದರು. ಎಲ್ಲ ಮಾಡಿ ಕೊನೆಗಂದರು ಮನೆಯಲ್ಲಿ ಒಂದು ಭಾಗವತ ಹೇಳಿಸು ಅಂತ. ಭಾಗವತ ಹೇಳಿಸುವುದಲ್ಲ, ಭಾಗವತ ಕೇಳು ಅಂತಂದರು. ನಿನ್ನ ಮನೆಯಲ್ಲೇ ಭಾಗವತ ಕೇಳು ಅಂತಂದರು. ಮನೆಯಲ್ಲೊಂದು ಭಾಗವತ ಹೇಳಿಸಿದ. ಏನಾಯಿತು? ಶುದ್ಧ ಆಯಿತು, ಮನೆ ಶುದ್ಧ ಆಯಿತು. ಈಗಲೂ ಕೂಡ ನಡೆಯುತ್ತೆ ಇದು. ಹಾಗಾದರೆ ಭಾಗವತದ ತಾಕತ್ತೇನು ಅಂತಂದರೆ ನಿಮ್ಮ ಮನೆಯನ್ನು, ಮನವನ್ನು ಎರಡನ್ನೂ ಶುದ್ಧ ಮಾಡುವ ತಾಕತ್ತು. ಅಂತಹ ಭಾಗವತವನ್ನು ಪೂರ್ವ ಜನ್ಮದಲ್ಲೇ ರುದ್ರದೇವರಾಗಿರುವಾಗಲೇ, ಶುಕಾಚಾರ್ಯರಾಗಿರುವಾಗಲೇ ವೇದವ್ಯಾಸರ ಬಾಯಿಂದ ತಾನು ಕೇಳಿ ತಾನು ಶುದ್ಧನಾಗಿ ಇನ್ನೊಬ್ಬರನ್ನು ಶುದ್ಧ ಮಾಡಲಿಕ್ಕೆ ಹೊರಟವ ಬಲರಾಮ, ಇನ್ನೊಬ್ಬರನ್ನು ಶುದ್ಧ ಮಾಡಲಿಕ್ಕೆ ಹೊರಟವ ಶೇಷ. ಆದ್ದರಿಂದ 6 ಜನರನ್ನು ಗರ್ಭದಲ್ಲಿ ಚಿಂತನೆ ಮಾಡಿ, ಗರ್ಭಧಾನಕ್ಕಿಂತ ಮೊದಲು ಚಿಂತನೆ ಮಾಡಿ, 7ನೇವ ಬಲರಾಮನನ್ನು ಚಿಂತನೆ ಮಾಡಿ, ಹುಟ್ಟತಕ್ಕಂಥ ಮಗುವಿನ ಬಾಯಿಯಿಂದ ಹೊಡಿ, ಕಡಿ, ಬಡಿ, ಸುಡು ಎನ್ನತಕ್ಕಂಥ ಮಾತು ಬಾರದೆ, ಬನ್ನಿ ಕೂತ್ಕೊಳ್ಳಿ, ಆತಿಥ್ಯ ಸ್ವೀಕಾರ ಮಾಡಿ, 1-2 ದಿವಸ ಇದ್ದು ಹೋಗಿ ಇಂಥ ಒಳ್ಳೆಯ ಮಾತು 4 ಅಕ್ಷರ ಬರುವ ರೀತಿ ಆಗಬೇಕು ಅಂತಾದರೆ ನಮ್ಮ ಗರ್ಭದಲ್ಲಿಯೂ ಕೂಡ ಬಲರಾಮನನ್ನು ಚಿಂತನೆ ಮಾಡೋಣ. ಆ ದೃಷ್ಟಿಯಿಂದ 6 + 1 7, 8ನೇವ ಭಗವಂತ ಕೃಷ್ಣ ತಾನು ಭೂಮಿಗೆ ಇಳಿದುಕೊಂಡು ಬರ್ತಾನೆ. ಇದನ್ನು ಅಲ್ಲಿ ಮಾತ್ರ ಚಿಂತನೆ ಮಾಡುವುದಲ್ಲ. ಅದು ನೀವು ಹೇಳ್ಬೋದು, ಸ್ವಾಮಿ ಹೆಂಡತಿ ಮಕ್ಕಳು ಹೆಂಡತಿ ಅಂತಿರುವಾಗ ಅಲ್ಲಿ ಗರ್ಭಧಾನ ನಮ್ಮದೆಲ್ಲ ಮುಗಿದಿದೆ, ಗರ್ಭಧಾನ ಮಾಡುವಾಗ ಚಿಂತನೆ ಮಾಡೋದು ಸರಿ. ಈಗ ನಮ್ಮದೆಲ್ಲ ಮುಗಿದಿದೆ, ನಾವೇನು ಮಾಡಬೇಕು ಅಂತಂದರೆ ನಮ್ಮ ಮಾತಲ್ಲಿ ಚಿಂತನೆ ಮಾಡಬೇಕಂತೆ. ಮಾತಾಡ್ತೇವ ಇನ್ನೊಬ್ಬರಿಗೆ ಏನಿರುತ್ತೆ ಮಾತು, ಹೇಗಿರುತ್ತೆ?
ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಯಾವುದಾದ್ರೂ ಒಂದು ಇದ್ದೇ ಇರುತ್ತೆ ನಮ್ಮ ನಿಮ್ಮ ಮಾತಲ್ಲಿ. ದೇವರ ಜೊತೆ ಮಾತಾಡ್ತೇವಾ? ದೇವರ ಜೊತೆ ಮಾತಾಡೋದಂದರೆ ದೇವರ ಮುಂದೆ ನಿಂತುಕೊಂಡು ಮಂತ್ರ ಹೇಳೋದು ಅಂತ ಅರ್ಥ. ದೇವರ ಜೊತೆ ಮಾತಾಡೋದು ಅಂತಂದರೆ ಆ ದೇವರ ಮುಂದೆ ನಿಂತುಕೊಂಡು ಮಂತ್ರ ಹೇಳಿ ದೇವರ ಜೊತೆ ಮಾತಾಡ್ತೇವಾ? ಆ ಮಾತಿನಲ್ಲಿ ಏನು ತುಂಬಿರುತ್ತೆ ಗೊತ್ತಾ? ಕಾಮ ತುಂಬಿರುತ್ತೆ. ಮಹಾರಾಯ ಇದು ಕೊಡು, ನಿನಗೆ 1000 ಸಲ ಪಾರಾಯಣ ಮಾಡುತ್ತೇನೆ. ಮಹಾರಾಯ ಅದು ಕೊಡು, ಇದನ್ನು ಇನ್ನೊಬ್ಬರಿಂದ ಪಾರಾಯಣ ಮಾಡಿಸ್ತೇನೆ. ಇವನಿಗೆ ಮಾಡಲಿಕ್ಕಾಗೋಲ್ಲ, ಇನ್ನೊಬ್ಬರಿಂದ ಪಾರಾಯಣ ಮಾಡಿಸ್ತೇನೆ ಅಂತ ಉಂಟಾ ನಮ್ಮಲ್ಲೆಲ್ಲ? ಆದರೆ ದೇವರ ಜೊತೆ ಮಾತಾಡುವಾಗ ನಮ್ಮ ಮಾತು ಹೇಗಿರುತ್ತೆ? ಕಾಮದಿಂದ ತುಂಬಿರುತ್ತೆ. ಆಯಿತಾ? ಹೋಗಬೇಕಾ? ಕೃಷ್ಣ ಒದ್ದಾಡಿದ, ಕೃಷ್ಣ ತಲೆ ಬಡ್ಕೊಂಡು ಹೇಳಿದ. ಏನು ಅಂತ? ಏನು ಫಲದಾಸೆ ಇಟ್ಟುಕೊಂಡು ನನ್ನನ್ನು ಭಜಿಸಬೇಡ ಮಾರಾಯ, ನನ್ನನ್ನು ಭಜಿಸು, ನಿನಗೆ ಬೇಕಾದ್ದನ್ನು ಕೊಡ್ತೇನೆ. ಫಲದಾಸೆ ಇಟ್ಟುಕೊಂಡು ಕೇಳಿದರೆ ನೀನು ಕೇಳಿದ್ದನ್ನು ಮಾತ್ರ ಕೊಡಬೇಕಾಗುತ್ತೆ. ನೀನು ಏನೂ ಕೇಳಿ ನನ್ನ ಜೊತೆ ಮಾತಾಡಿದಂದರೆ ಎಲ್ಲ ಕೊಡ್ತೇನೆ ನಾನು ಅಂತ ದೇವರು ಹೇಳಿದರೂ ಕೂಡ ಇಲ್ಲ, ನಾನು ಇದನ್ನು ಕೇಳಿಯೇ ಕೇಳ್ತೇನೆ. ಏನು ಕೇಳ್ತೀನಿ? ನನಗೊಂದು ಮಗು ಬೇಕು ಅಂತ ಕೇಳಿ, ಸರಿ ಕೊಂಡೋಗಿ. ಸಂತತಿ ಆಗಿರಲಿಲ್ಲ, ದೇವರ ಹತ್ರ ಮಗು ಬೇಕು ಅಂತ ಕೇಳಿ ಪಾರಾಯಣ ಮಾಡಿದ, ಕೊಂಡೋಗು ಅಂತಂದರು. ಹುಟ್ಟಿದ ತಕ್ಷಣ ಮಗು ಸತ್ತಿತು. ದೇವರ ಹತ್ರ ಬೊಬ್ಬಿಟ್ಟ. ಏನು ಮಾಡಿದ್ದಿ ಮಾರಾಯ? ನೀನು ಕೇಳಿದ್ದನ್ನು ಕೊಟ್ಟಿದ್ದೇನೆ ಅಂದ. ನೀನೇನು ಕೇಳಿದ್ದು? ಮಗು ಬೇಕು ಅಂತ ಕೇಳಿ, ಅದಕ್ಕೆ ಆಯುಷ್ಯ ಕೇಳಲಿಲ್ಲ, ಮಗು ಬೇಕು ಅಂತ ಹೇಳಿ ಕೊಟ್ಟಿದ್ದೇನೆ, ಸತ್ತೋಯ್ತು, ನಾನು ಜವಾಬ್ದಾರ ಅಲ್ಲ ಅಂದ ದೇವರು. ಮತ್ತು ಕೇಳಿದವ ನೀನೇ ಜವಾಬ್ದಾರ ಅಂದ. ಹಾಗಾದರೆ ದೇವರ ಜೊತೆ ಮಾತಾಡುವಾಗ ನಮ್ಮ ಮಾತಲ್ಲಿ ಕಾಮನೆ ತುಂಬಿರುತ್ತೆ. ಆಯಿತಾ? ಅದು ಹೋಗಬೇಕಾ? ಆ ದೋಷ ಹೋಗಬೇಕಾದ್ರಿಂದ ಎರಡನೇದ್ದು ಕ್ರೋಧ. ಅದು ಎಲ್ರಿಗೂ ಗೊತ್ತು. ಮನೆಯಲ್ಲಿ ನಿತ್ಯ ಜಗಳ ಜಗಳ ಜಗಳ. ಅವನ ಮಾತನ್ನು ಇವಳು ಕೇಳೋಲ್ಲ, ಇವಳ ಮಾತನ್ನು ಅವ ಕೇಳೋಲ್ಲ, ಅವರಿಬ್ಬರ ಮಾತನ್ನು ಮಕ್ಕಳಂತೂ ಸುತರಾಮ್ ಕೇಳೋಲ್ಲ. ನಿತ್ಯ ರಂಪಾಟ ರಂಪಾಟ, ನಿತ್ಯ ಕುರುಕ್ಷೇತ್ರನೇ. ಎಲ್ಲೋ ಒಂದು ಕಡೆ ನಾನು ಉಪನ್ಯಾಸಕ್ಕೆ ಅಂತ ಕರೆದ್ರು, ಮಹಾಭಾರತದ ಒಂದು ಭಾಗ. ಯಾವ ಭಾಗ ಅಂತ ಆಯಿತು. ನಾನಂದೆ ಕುರುಕ್ಷೇತ್ರ ಅಂತ ನಮ್ಮ ಸ್ವಾಮಿ ನಿತ್ಯ ಮನೆಯಲ್ಲಿ ನಡೀತದೆ ಅಂತಂದರು. ಅದರ ಬಗ್ಗೆ ಬೇಡ, ಬೇರೆ ಏನಾದಿದ್ದರೆ ಮಾತಾಡಿ ಅಂತಂದು. ಹಾಗಾದರೆ ನಮ್ಮ ಇನ್ನೊಬ್ಬರ ಜೊತೆ ಮನೆಯಲ್ಲಿ ನಾವು ಮಾತಾಡುವಾಗ ಆ ಮಾತಿನಲ್ಲಿ ಇರುವುದೇ ಕ್ರೋಧ. ಹೌದಾ? ಹಾಗಾದರೆ 6 ಋಷಿಗಳನ್ನು ಚಿಂತನೆ ಮಾಡೋಣ. ಆವಾಗ ಕ್ರೋಧರಹಿತವಾದ ಮಾತು ನಮ್ಮ ಬಾಯಿಂದ ಬರುವಂತೆ ಮಾಡ್ತಾರೆ. ಕಾಮರಹಿತವಾದ ಮಂತ್ರ ನಮ್ಮ ಬಾಯಿಂದ ಬರುವಂತೆ ಆ ಋಷಿಗಳ ಮೂಲಕ ಭಗವಂತ ಮಾಡ್ತಾನೆ. ಋಷಿಗಳಿಗೆ ತಾಕತ್ತು ಕೊಟ್ಟಿದ್ದಾನೆ, ಹೀಗೆ ಮಾಡಿ ಅಂತ ಋಷಿಗಳಿಗೆ ತಾಕತ್ತು ಕೊಟ್ಟಿದ್ದಾನೆ. ಇನ್ನು ಲೋಭ. ಯಾರಾದರೂ ದೇಣಿಗೆ ಕೇಳಲಿಕ್ಕೆ ಬಂದರೆ, ನಾವು ಗಣಪತಿ ಕೊಡಿಸ್ತೇವೆ, ಏನಾದರೂ ಒಂಚೂರು ಸಹಾಯ ಮಾಡಿ ಅಂತ ಬೇಡಿಕೊಂಡು ಬಂದರೆ, ಅಯ್ಯೋ ದೇವರೇ ನಿನ್ನೆ ತನಕ ದುಡ್ಡಿತ್ತು. ಆ ಮಾತಲ್ಲಿ ಲೋಭನೇ ಸೇರಿಕೊಂಡಿರುತ್ತೆ. ನಿನ್ನೆ ತನಕ ದುಡ್ಡಿತ್ತು, ಯಾರೋ ಇಸ್ಕೊಂಡು ಹೋದರು, ನೀವು ನಿನ್ನೆ ಬರ್ತಿದ್ರೆ 1000 ಕೊಡ್ತಿದ್ದೆ. ಅವ್ರು ನಿನ್ನೆ ಬರ್ತಿದ್ರು, ಮೊನ್ನೆ ಬಂದು ಹೋಗ್ತಿದ್ರು ಅಂತಿದ್ದ. ಇರುತ್ತಾ ಇದು ನಿಮ್ಮ ಮಾತಲ್ಲಿ ಇಂಥದ್ದಿರುತ್ತಾ? ಇದಕ್ಕೆ ಏನಂದರು? ನಮ್ಮ ಮಾತಿನಲ್ಲಿ ಲೋಭ ಸೇರಿಕೊಂಡಿದೆ. ಕಾಮ ಕ್ರೋಧ ಲೋಭ, ಆಮೇಲೆ ಮೋಹ. ಮೋಹ ಅಂದ್ರೇನ? ಮೋಹ ಅಂದರೆ ರಾಗ. ರಾಗ ಅಂದರೆ ಏನು? ಒಳ್ಳೆಯದಲ್ಲದ್ದನ್ನು ಒಳ್ಳೆಯದು ಅಂತ ತಿಳ್ಕೊಳ್ಳುವ ಬುದ್ಧಿಗೆ ರಾಗ ಅಂತ ಹೆಸರು. ನಾನು ಹೇಳಿದ್ದಲ್ಲ, ಹಿರಿಯರು ಹೇಳಿದ್ದು. ಇನ್ನು ನೀವು ಎಣಿಸ್ಬೋದು, ಅವನ ಮೇಲೆ ಸ್ವಾಮಿಗಳಿಗೆ ಆಗೋಲ್ಲ, ಅದಕ್ಕೋಸ್ಕರ ಸ್ವಾಮಿಗಳು ರಾಗ ಶಬ್ದಕ್ಕೆ ಹೀಗೆ ಅರ್ಥ ಮಾಡಿದ್ರು ಅಂತ. ನನಗೆ ಯಾರ ಮೇಲೂ ಆಗೋದಿಲ್ಲ ಅಂತಿಲ್ಲ. ಒಳ್ಳೆಯದಲ್ಲದ್ದನ್ನು ಒಳ್ಳೆಯದು ಅಂತ ತಿಳ್ಕೊಳ್ಳುವವರು ಇರ್ತಾರಲ್ಲ, ಅದಕ್ಕೆ ಆ ತಿಳ್ಕೊಳ್ಳುವಿಕೆ ಉಂಟಲ್ಲ, ಅದಕ್ಕೆ ರಾಗ ಅಂಥೇಳಿ ಹೆಸರು ಹಿರಿಯರು ಕೊಟ್ಟರು. ಯಾವುದು ಬೇಕಾ ಗಾವನ ದೀರ್ಘ ಹೇಳಿರಿ, ಏನು ಬೇಕಾದರೂ ಹೇಳಿರಿ, ಅದಕ್ಕೆ ರಾಗ ಅಂತ ಹೆಸರು. ಹೌದಾ? ನಮ್ಮಲ್ಲಿ ಅಂಥದ್ದಿರುತ್ತಾ? ನಿಜವಾಗಿ ಅದು ಒಳ್ಳೆಯದಲ್ಲ. ನಿಜವಾಗಿ ಯಾವುದು ನಿಮ್ಮ ಗೋಬಿ ಮಂಚೂರಿಯ ಕರ್ಕುರೆನಾ, ಅದೆಲ್ಲ ನಿಜವಾಗಿ ಒಳ್ಳೆಯದಲ್ಲ. ಆದರೆ ನಮ್ಮ ಮಗು ಅದು ತಿನ್ನಬೇಕೆನ್ನುವ ದೃಷ್ಟಿಯಿಂದ ಅಪ್ಪಮ್ಮನಲ್ಲಿ ಬಂದು, ಅಯ್ಯೋ ಅದನ್ನು ತೊಟ್ಟೆ ಒಳಗೆ ಹಾಕಿ 2-3 ಪ್ಯಾಕ್ ಮಾಡಿ ಅಂಗಡಿಯಲ್ಲಿ ಮಾರಾಟಕ್ಕಿಟ್ಟಿದ್ದಾರೆ, ಅವ ತಿಂದಿದ್ದಾನೆ, ಅವನಿಗೆ ಏನೂ ಆಗಿಲ್ಲ. ಅದರಿಂದ ಅಮ್ಮ ನನಗೂ ಒಂಚೂರು ತಿನ್ನಲಿಕ್ಕೆ ಅವಕಾಶ ಕೊಡು. ಇದಕ್ಕೇನು? ಮೋಹ. ಅಶೋಭನೆ
ಅದು ಒಳ್ಳೆಯದಲ್ಲ, ಆ ಆಹಾರ ಒಳ್ಳೆಯದಲ್ಲ, ಅದು ಒಳ್ಳೆಯದು ಎನ್ನತಕ್ಕಂಥ ಬುದ್ಧಿ ಬರುವ ರೀತಿಯಲ್ಲಿ, ಅಪ್ಪಮ್ಮನಿಗೆ ಬುದ್ಧಿ ಬರುವ ರೀತಿಯಲ್ಲಿ ಮಾತಾಡುವಿಕೆ ಉಂಟಲ್ಲ, ಇದು ನಮ್ಮ ನಿಮ್ಮ ಧಾಟಿಯಲ್ಲಿ ಸೇರಿದ. ಇದನ್ನು ಏನು ಅಂತ ಕರೆದ್ರು? ಮೋಹ ಅಂತ ಕರೆದ್ರು. ಲೋಭ ಆಯಿತು, ಮೋಹ ಆಯಿತು, ಇನ್ನು ಮದ ಮತ್ಸರಂತೂ ತುಂಬ ಪರಿಚಯ. ನಾನು ಯಾರು ಗೊತ್ತಾ ನಿಮಗೆ? ಅಷ್ಟವ್ರಿಗೆ ಕೊಟ್ಟಿದ್ದೇನೆ, ಇಷ್ಟು ಇವ್ರಿಗೆ ಕೊಟ್ಟಿದ್ದೇನೆ, ಅಬ್ಬಾ ನಾನು ಕೊಟ್ಟದ್ದನ್ನು ಲೆಕ್ಕ ಇಟ್ಟರೆ ಏನು ಗೊತ್ತಿಲ್ಲ. ಇದಕ್ಕೇನು ಹೆಸರು? ಇಂತಹ ಮಾತಿಗೇನು? ಇದು ಮದದಿಂದ ಕೂಡಿರತಕ್ಕಂಥ ಮಾತು. ಪಕ್ಕದ ಮನೆಯಲ್ಲಿರತಕ್ಕಂಥ ಮಗುವಿಗೆ 100ಕ್ಕೆ 100 ಅಂಕ ಬಂದಾಗ ಅಧ್ಯಾಪಕ ಹೋಗಿ ಆ ಮಗುವನ್ನು, ಯಾಕೆ ಅವನ ಸಬ್ಜೆಕ್ಟಲ್ಲೇ ಬಂದದ್ದು 100ಕ್ಕೆ 100 ಅಂಕ, ಆದ್ದರಿಂದ ಆ ಅಧ್ಯಾಪಕ ಮನೆಗೆ ಹೋಗಿ ಆ ವಿದ್ಯಾರ್ಥಿಯನ್ನು ಭೇಷ್ ಅಂತ ಚೆನ್ನಾಗಿ ಹೊಗಳ್ತಾನೆ. ಆವಾಗ ನಮ್ಮನ್ನು ಕರ್ಕೊಂಡು ಹೋಗಿದ್ದ, ಬನ್ನಿ ಒಂಚೂರು ಹೋಗೋಣ ಆ ಮನೆಗೆ ಅಂಥೇಳಿ. ನಾನು ದಾರಿ ತೋರಿಸಲಿಕ್ಕೆ ಅಂತ ಆ ಮನೆಗೆ ನಾನು ಹೋಗಿದ್ದೆ. ಅವನೊಟ್ಟಿಗೆ ನಾನು ಧ್ವನಿ ಸೇರಿಸಿದೆ, ಭೇಷ್. ಅದರಲ್ಲಿ ಏನು ಸೇರಿಕೊಂಡಿದೆ? ಮತ್ಸರ ಸೇರಿಕೊಂಡಿದೆ. ಯಾಕೆ? ನನ್ನ ಮಗ ಡುಮ್ಕಿ ಆ ಸಬ್ಜೆಕ್ಟಲ್ಲಿ, ನನ್ನ ಮಗ ಗೊಟಕ್. ನನ್ನ ಮಗನಿಗೆ ಎಷ್ಟು ಬಂದಿದೆ? ಅವನಿಗೆ 100ಕ್ಕೆ 100, 2-0. ನನ್ನ ಮಗನಿಗೂ ಕೂಡ 2-0 ಮಾತ್ರ ಅವನಲ್ಲಿ 1 ಜಾಸ್ತಿ ಸೇರಿಕೊಂಡಿದೆ ಅಷ್ಟೆ. ಆವಾಗಲೂ ನಾವು ಹೇಳ್ತೇವ ಭೇಷ್ ಅಂತ ಇನ್ನೊಬ್ಬರ ಆ ಅಧ್ಯಾಪಕನ ಜೊತೆ ಸೇರಿಕೊಂಡು ನಾವು ಕೂಡ ಚೆನ್ನಾಗಿ ಓದಿದ್ಯಪ್ಪ, ಚೆನ್ನಾಗಿ ಮಾಡಿ ಹೇಳ್ತೇವ. ಇದು ಮತ್ಸರದಿಂದ ಕೂಡಿರತಕ್ಕಂಥ ಮಾತು. ಹಾಗಾದರೆ ನಿಮ್ಮ ಬಾಯಿಯಿಂದ ಮಾತುಗಳು ಬರುವಾಗ ಶುದ್ಧವಾಗಿ ಬರಬೇಕು ಅಂತಾದರೆ ನಮ್ಮ ಬಾಯಿ ಎಂಬ ಗರ್ಭದಲ್ಲಿ 6 ಋಷಿಗಳನ್ನು ಚಿಂತನೆ ಮಾಡಿ, ಕೊನೆಯದಾಗಿ ಬಲರಾಮನನ್ನು ಚಿಂತನೆ ಮಾಡಿದರೆ, ಶೇಷನನ್ನು ಚಿಂತನೆ ಮಾಡಿದರೆ, 8ನೇದಾಗಿ ಭಗವಂತನಿಗೆ ಸಂಬಂಧಪಟ್ಟ ಶುದ್ಧವಾದ ಮಾತುಗಳು.